ಮಿನಿಸ್ಟರ್ ಆಗ್ಬಿಡ್ತಾ ಇತ್ತು ಕ್ಯಾಬಿನೆಟ್ ಅಲ್ಲಿ ಇಟ್ಟು. ಇವತ್ತು ನಿನ್ನೆ ಅಂಬೇಡ್ಕರ್ ಭವನಕ್ಕೆ ಮಾನ್ಯ ಕಂದಾಯ ಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆಸಿರ್ತಕ್ಕಂಥದ್ದು ಇದಕ್ಕೇನಾ? ಇವ್ರ ಹತ್ರ ಸ್ನೇಹ ವಿಶ್ವಾಸ ಚೆನ್ನಾಗಿ ಇಟ್ಕೊಂಡು ಕ್ಯಾಬಿನೆಟ್ಗೆ ಈ ಫೈಲ್ ಕಡಿತಾ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇನ್ನೂ ಹಲವು ಕ್ಯಾಬಿನೆಟ್ ಮಂತ್ರಿಗಳು ಬಂದಿದ್ರು. ಆದ್ರೆ ನಿಮ್ಮ ಪರವಾಗಿ ಕಡಿತ ಕ್ಯಾಬಿನೆಟ್ ಹೋದಾಗ ನಿಮ್ಮ ಪರವಾಗಿ ಮುದ್ರೆ ಒತ್ತೋದಕ್ಕ ಅವರೆಲ್ಲ ಕರೆಸಿರ್ತಕ್ಕಂಥದ್ದು. ಹಾಗಾಗಿ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಈ ಜಿಲ್ಲಾಧಿಕಾರಿಗಳನ್ನ ಮುಂದಿನ ಪೀಳಿಗೆಗೆ ಈ ಜಿಲ್ಲೆಯಲ್ಲಿ ಸರ್ಕಾರಿ ಜಾಗಗಳು ಉಳಿಬೇಕಾದ್ರೆ ಇವ್ರನ್ನ ಅಮಾನತ್ತಲ್ಲ, ಕೂಡಲೇ ವಜಾ ಮಾಡಬೇಕು. ನನಗೆ ಅನುಮಾನ ಬರ್ತದೆ ಇವರ ನಡೆ ನೋಡಿದಾಗ, ಇವ್ರು ನಿಜವಾಗ್ಲೂ ಕೂಡ IAS ಪಾಸ್ ಆಗಿ ಬಂದಿದಾರ ಅಥವಾ ಗೋಲ್ಮಾಲ್ ಆಗಿ ಪಾಸ್ ಆಗಿ ಬಂದಿದಾರ ಅನ್ನುವಂತ. ಯಾಕಂದ್ರೆ ಇವ್ರ ನಡೆಗಳು ಆ ತರ ಇದೆ. ಇವ್ರ ನಡೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಗರಸಭೆ ವ್ಯಾಪ್ತಿ, ನಗರಸಭೆ ಸರಹದ್ದಿನ ಒಳಗಿರ್ತಕ್ಕಂಥದ್ದನ್ನ ನೀವು ಮಂಜೂರು ಮಾಡಿದ್ರು. ಅವ್ರು ಹೇಳಿದ್ರು, ನಾನು ಅಲ್ಲಿ ಕುಂತಿದ್ದೆ ಪ್ರಾದೇಶಿಕ ಆಯುಕ್ತರ ಜೊತೆಯಲ್ಲಿ, ನೀವು DC ಆಗಿ ನಿಮಗೆ ಗೊತ್ತಿಲ್ವಾ ನಗರಸಭೆ ವ್ಯಾಪ್ತಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರಬೇಕು ಮಂಜೂರು ಮಾಡಬೇಕಾದ್ರೆ? ನಾನು ಹೇಳಿದೆ ಅವರಿಗೆ, ಸರ್ ನಾವು ಪ್ರತಿ ದಿನ 16 ಸಾರಿ ಅಲ್ಲೇ ಓಡಾಡೋದು, ಇದು 2 ಕಿಲೋಮೀಟರ್ ಕೂಡ ಇಲ್ಲ ಸರ್ ಅಂತ. ಅವ್ರು ಹೇಳಿದ್ರು, ಪರ್ಸನಲ್ ಆಗಿ ನಾನೊಂದು ನಮ್ಮ ಅಧಿಕಾರಿನ ಯಾರಾದ್ರೂ ಕಳಿಸಿ ನಾನು ತಿಳ್ಕೊಂತೀನಿ ಅಂತ. ಅವ್ರು ತಿಳ್ಕೊಳ್ಳೋಕ್ ಮೊದಲೇ ನಾನು PWD ಇಲಾಖೆಗೆ ಒಂದು ಅರ್ಜಿಯನ್ನ ಕೊಟ್ಟು ಇದರ ಡಿಸ್ಟೆನ್ಸ್ ಎಲ್ಲ ತಗೊಳ್ಬೇಕು ಅಂತ ಹೇಳಿ ನಾವು ತಗೊಂಡಾಗ ನಮಗೆ ಸರಿಯಾದಂತ ಮಾಹಿತಿ ಸಿಕ್ತು, ನಗರಸಭೆ ವ್ಯಾಪ್ತಿ ಒಳಗಡೆ ಇದೆ ಅಂತ. ಆದ್ರೆ ಇವತ್ತು ಕೂಡ ನೀವು ಸರ್ಕಾರಕ್ಕೆ ಕಳಿಸುವಂತದ್ರಲ್ಲಿ ಒಂದ್ ಕಡೆ ಮಾಜಿ ಸಚಿವರು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಉನ್ನತ ಶಿಕ್ಷಣ ಸಚಿವರು ಅಂತ ಹೇಳ್ತಾರೆ. ಆದ್ರೆ ಯಾವ ನಗರಸಭೆ ಸರಹದ್ದಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಇವ್ರು ಹೇಳ್ತಕ್ಕಂಥದ್ದು, ಇವ್ರು ವರದಿ ಕೊಟ್ಟಿರ್ತಕ್ಕಂಥದ್ದು ನಗರಸಭೆ ಹೊರಗಿರ್ತಕ್ಕಂಥದ್ದು, ಸರಹದ್ದಿನ ಹೊರಗಿರ್ತಕ್ಕಂಥದ್ದು. ಆದ್ರೆ ಮೇಲಧಿಕಾರಿಗಳಿಗೆ ಈ ರೀತಿ ಸುಳ್ಳು ವರದಿಯನ್ನ ಕಳಿಸ್ತಕ್ಕಂಥ ನಾಲಾಯಕ್ ಜಿಲ್ಲಾಧಿಕಾರಿನ ಕೂಡಲೇ ವಜಾ ಮಾಡಬೇಕು, ಅಮಾನತಲ್ಲ ವಜಾ ಮಾಡಬೇಕು. ಇಂಥ ನಾಲಾಯಕ್ ಜಿಲ್ಲಾಧಿಕಾರಿಗಳಿದ್ರೆ ಜಿಲ್ಲೆಯಲ್ಲಿ ಮುಂದಿನ ಪೀಳಿಗೆಗೆ ಒಂದು ಗುಂಟೆ ಜಾಗ ಸಿಕ್ಕೋದಿಲ್ಲ, ಮಾರಾಟ ಮಾಡಿಬಿಡ್ತಾರೆ ಅವರು. ಈ ರೀತಿ ಆಸಾಮಿಗಳು, ಯಾಕಂದ್ರೆ ಇವ್ರು ಲ್ಯಾಂಡ್ ಗ್ರಾಬರ್ಸ್. ಈಗಾಗಲೇ ನಾನು ಅನೇಕ ಸಾರಿ 1000 ಸಾರಿ ಹೇಳಿದ್ದೀನಿ, ಇವ್ರು ಭೂಗಳ್ರು ಅಂತ. ಅವ್ರ ಚಾಳಿ ಅವ್ರು ಬಿಟ್ಟಿಲ್ಲ. ನಿಮ್ಗೆ ಜಿಲ್ಲಾಧಿಕಾರಿಗಳಾಗಿ ನಿಮ್ಗೇನಾಗಿದೆ ರೋಗ? ತಹಸೀಲ್ದಾರು ರೆಕಮೆಂಡ್ ಏನು, ಎಷ್ಟು ದಿವಸ ಈಗ ನೀವು ಬೇರೆ ಬೇರೆ ಕಡತಗಳು ಚೆಕ್ ಮಾಡಿ, 6 ತಿಂಗಳು, ವರ್ಷ, 2 ತಿಂಗಳು ಅಲ್ಲೇ ನೆನಪುದಿ ಬಿದ್ದಿದ್ದಾವೆ ಬೇರೆ ಬೇರೆ ಕಡತಗಳು. ಆದ್ರೆ ನಿಮ್ಗೆ ಲಾಭ ಇದ್ದೀರಾ, ನೀವು ತರಾತುರಿಯಲ್ಲಿ ಹೆಂಗ್ ಕಳಿಸಿದ್ರಿ? ಶಾಸಕರು, ಅಧಿಕಾರಿಗಳು, ತಹಸೀಲ್ದಾರು, AC, DC ಇವರೆಲ್ಲರೂ ಕೂಡ ಸೇರಿ, ಯಾಕಂದ್ರೆ ಅವನಿಗೂ ಲಾಭ ಬರಬೇಕಲ್ಲ. 50 ಕೋಟಿ ಪ್ರಾಪರ್ಟಿಯನ್ನ 25 ಕೋಟಿಗೆ ನಿಮ್ಗೆ ಮಂಜೂರು ಮಾಡಿಸ್ಕೊಡ್ತಾರಲ್ಲ, ನೀವು ಶುಲ್ಕ ಕೊಡಬಹುದು. 50 ಲಕ್ಷನೋ 1 ಕೋಟಿನೋ 1.5 ಕೋಟಿನೋ ಸರ್ಕಾರಕ್ಕೆ ಕಟ್ಬಿಟ್ಟು ನೀವು ಮಂಜೂರು ಮಾಡಿಸಿದ್ರೆ ಪ್ರಾಪರ್ಟಿ ಬೆಲೆ 50 ಕೋಟಿ. ಯಾಕಂದ್ರೆ ನೀವು ಪಾಪ ಸಾಕಷ್ಟು ಜನರಿಗೆ ಹೇಳ್ಕೊಂಡಿದ್ದಾರೆ, 5 ಕೋಟಿ ಕೊಟ್ಟು ಬಂದಿರೋದು ನಾನು. ಇವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಕೊಟ್ಟು ನಾನು ಇಲ್ಲಿ ಬಂದಿರತಕ್ಕಂಥದ್ದು ಅನ್ನುವಂತಹ ಮಾತುಗಳು ಜಿಲ್ಲಾಧಿಕಾರಿ ಬಾಯಿಂದನೇ ಹೇಳ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆ. ಈ 5 ಕೋಟಿ ತೆಗಿಬೇಕು ಅಂತ ಹೇಳಿ ಇವತ್ತು ನೀವು ಸರ್ಕಾರಿ ಜಾಗಗಳನ್ನ, ಇದಕ್ಕೆ ಹೇಳೋದು ದೊಡ್ಡವರು ಹೇಳಿದ್ದಾರೆ ಅಗಲದರೋಡೆ ಅಂತ. ಇದು ಅಗಲದರೋಡೆ ಮಾಡಿರ್ತಕ್ಕಂಥದ್ದು, ಇದು ಅಗಲದರೋಡೆ ನಡೀತಾ ಇರ್ತಕ್ಕಂಥದ್ದು. ಇವತ್ತು ನಾವು ಇದಕ್ಕೆ ಆಕ್ಷೇಪಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ರಿಜೆಕ್ಟ್ ಆಯ್ತು. ಸ್ವಾಮೀಜಿ ಮಠದಿಂದ ನನಗೂ ಫೋನ್ ಮಾಡಿದ್ರು, ಯಾರು ಲಿಂಗೇಶ್ ಅಂತ ಫೋನ್ ಮಾಡಿದ್ರು. ನಾನು ಹೇಳಿದೆ, ನೀವು ಇವತ್ತು ಸ್ವಾಮೀಜಿ ಚಿಕ್ಕ ಬುದ್ಧಿಯವರು ದೊಡ್ಡ ಬುದ್ಧಿಯವರು ಹೋದ್ಮೇಲೆ, ಚಿಕ್ಕ ಬುದ್ಧಿಯವರು ಬಂದ ಮೇಲೆ ಇದರ ಸ್ವಾಮೀಜಿ ಮಠ ಹೆಸರು ಇವತ್ತು ಆಕಾಶದಲ್ಲಿದೆ, ಆಕಾಶದ ಎತ್ತರಕ್ಕೆ ಏರಿಸಿದ್ದೀರಾ. ಇವ್ರ ಜೊತೆ ಸೇರಿದ್ರೆ ನಿಮ್ಮ ಮಠಕ್ಕೆ ಕೂಡ ಕಪ್ಪು ಮಸಿ ಬಳಿತಾರೆ, ದಯಮಾಡಿ ಇವರು ಸಂಘ ಬಿಡಿ ನೀವು ಅನ್ನುವಂಥದ್ದನ್ನ ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಅದು ಬಿಟ್ವಿ. ಆದ್ರೆ ಪದೇ ಪದೇ ಇವ್ರ ಚಾಳಿ ಇಚೀಚೆಗೆ ರಾಜ್ಯ ಹೈಕೋರ್ಟ್ ಕೂಡ ಹುಲ್ಲು ಬನ್ನಿ ಖರಾಬ್ ಇವತ್ತೇನು ಮಾರಾಟ ಮಾಡಿದ್ದಾರೆ ಇವರು ಅಂತ ನಾವೇನು ಪದೇ ಪದೇ ಆರೋಪ ಮಾಡ್ತಾ ಇದ್ವಿ, ಹಲವಾರು ವರ್ಷಗಳಿಂದ ಆರೋಪ ಮಾಡ್ತಾ ಇದ್ವಿ. ರಾಜ್ಯ ಹೈಕೋರ್ಟ್ ಇವತ್ತು ಅದನ್ನ ಏನಿವತ್ತು ಹೌದು ಇವರು ಮಾಡಿದ್ದಾರೆ, ಸಾಬೀತಾಗಿದೆ. 45 ದಿನಗಳಾಗಿದೆ.
ಯೋಗ್ಯತೆ ಇಲ್ಲ ಈ ಜಿಲ್ಲಾಧಿಕಾರಿಗಳಿಗೆ. ಆ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಆ ಹುಲ್ಲು ಬನ್ನಿ ಖರಾಬು ಯಾರು ಮಾಡಿರೋದು? ಮಕ್ಮಲ್ ಟೋಪಿ ಹಾಕಿರೋದು ಬುದ್ಧಿವಂತರಿಗೆ, ವಿದ್ಯಾವಂತರಿಗೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥ ಟೀಚರ್ಸ್ಗೆ ಮಕ್ಮಲ್ ಟೋಪಿ ಹಾಕಿರ್ತಕ್ಕಂಥದ್ದು ಇವ್ರ ತಂದೆ ಮಕ್ಕಳು. ಆದ್ರೆ ಇವ್ರ ಚಾಳಿ ಬಿಟ್ಟಿಲ್ಲ, ಇವತ್ತವರೆಗೂ ಕೂಡ ಬಿಟ್ಟಿಲ್ಲ. ಇವ್ರ ಚಾಳಿ ಇಷ್ಟೆಲ್ಲ ಆದ್ರೂ ಕೂಡ ಕೋರ್ಟ್ ಸಾಬೀತಾಗಿದೆ. ಕೋರ್ಟ್ ಅಲ್ಲಿ ನ್ಯಾಯಪೀಠ ಹೇಳಿದೆ. ನ್ಯಾಯಪೀಠ ಏನ್ ಹೇಳಿದೆ ಅಂತ ಹೇಳಿದ್ರೆ, ಇವರು ಆ ಒಂದು ಸೇಲ್ ಡೀಡ್ ಮಾಡಕ್ ಮೊದಲು ವಿಭಾಗ ಪತ್ರ ಮಾಡ್ಕೊಳ್ತಾರೆ. ತಂದೆಗೆ 14 ಸೈಟು, ದೊಡ್ಡ ಮಗನಿಗೆ 14 ಸೈಟು, ಸುಧಾಕರ್ಗೆ 14 ಸೈಟು. ವಿಭಾಗ ಪತ್ರದಲ್ಲಿ ಎ ಶೆಡ್ಯೂಲ್, ಬಿ ಶೆಡ್ಯೂಲ್, ಸಿ ಶೆಡ್ಯೂಲ್ ಅಂತ ಇದನ್ನೆಲ್ಲ ಕೂಡ ರಾಜ್ಯ ಹೈಕೋರ್ಟ್ ಪೀಠ ಅಬ್ಸರ್ವ್ ಮಾಡಿದೆ. ಈ ಸಿ ಶೆಡ್ಯೂಲ್ ವ್ಯಕ್ತಿ ಇವರು ಕೂಡ ಹುಲ್ಲು ಬನ್ನಿ ಖರಾಬ್ನಲ್ಲಿ ಫಲಾನುಭವಿ ಆಗಿದ್ದಾರೆ. ಇವರು ಯಾಕೆ ಹೊರಗಿದ್ದಾರೆ, ಯಾಕೆ ಬಿಟ್ಟಿದ್ದಾರೆ, ಇವರನ್ನು ಕೂಡ ಸೇರಿಸಬೇಕು ಅನ್ನುವಂತ ಒಂದು ಅಂಶವನ್ನ ಬೆಳಕಿಗೆ ತಂದಿದ್ದಾರೆ. ಆದ್ರೆ ಈ ಚಾಳಿ ಇವತ್ತು ಕೂಡ ಬಿಟ್ಟಿಲ್ಲ. ಈ 50 ಕೋಟಿ ರೂಪಾಯಿ ಪ್ರಾಪರ್ಟಿಯನ್ನ ನೋಡದೆ ಸಹಿ ಆಗ್ತಾರೆ ಅಂತ ಹೇಳಿದ್ರೆ ಇವ್ರ ಜಿಲ್ಲಾಧಿಕಾರಿ ಅಂತ ಹೇಳ್ಬೇಕಾ? ಇವರು ಯೋಗ್ಯರಾ? ಈ ಜಿಲ್ಲಾಧಿಕಾರಿಗಳು ಯೋಗ್ಯರ ಅಂತ ನೋಡ್ಬೇಕು. ನಾನು ಅನೇಕ ಜಿಲ್ಲಾಧಿಕಾರಿಗಳನ್ನ 2013ರಲ್ಲಿ ನಮ್ಮ ಈ ಜಿಲ್ಲಾಧಿಕಾರಿಗಳ ಭವನ ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ, ಆವತ್ತಿನ ಸಂದರ್ಭದಲ್ಲಿ ವಿಶಾಲ್ ಇದ್ರು. ಅನಂತರ ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ಬಂದ್ರು. ಪ್ರಾಮಾಣಿಕವಾಗಿ, ಪರಿಣಾಮಕಾರಿಯಾಗಿ, ಪಾರದರ್ಶಕವಾಗಿ ಕೆಲಸ ಮಾಡತಕ್ಕಂಥ ಜಿಲ್ಲಾಧಿಕಾರಿಗಳನ್ನ ನಾವು ನೋಡಿದ್ದೇವೆ. ಮೊದಲನೇ ಜಿಲ್ಲಾಧಿಕಾರಿ ಇವರು ಈ ರೀತಿ ಕಣ್ಣು ಮುಚ್ಚಿಕೊಂಡು ಸಹಿ ಹಾಕಿ ಮೇಲಧಿಕಾರಿಗಳಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇವರು ಕಣ್ಣು ಮುಚ್ಕೊಂಡೇ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರು ಇವರಲ್ಲ, ಉನ್ನತ ಶಿಕ್ಷಣ ಸಚಿವರು ಇವರಲ್ಲ. ಆದ್ರೆ ಇದನ್ನೆಲ್ಲ ಉಲ್ಲೇಖ ಮಾಡಿ ಇವರು ಕಳಿಸ್ತಾರೆ ಅಂತ ಹೇಳಿದ್ರೆ ಯಾವನ ಟೈಪಿಸ್ಟ್ ಟೈಪ್ ಮಾಡ್ಕೊಂಡು ಬಂದ ಕೊಟ್ಟ ಇದಕ್ಕೆ ಸಹಿ ಮಾಡಿ ಕಳಿಸ್ತಾರೆ. ಹಾಗಾಗಿ ನಾನು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ, ಕರ್ನಾಟಕ ಸರ್ಕಾರಕ್ಕೂ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇಂಥ ನಾಲಾಯಕ ಜಿಲ್ಲಾಧಿಕಾರಿಗಳನ್ನ ಕೂಡಲೇ ಇವರನ್ನು ಅಮಾನತು ಮಾಡೋದಲ್ಲ, ವಜಾ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ. ಈ ರೀತಿ ಅನೇಕ ಪ್ರಕರಣಗಳು. ಅದೇ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥದ್ದನ್ನ 26 ಎಕರೆ ನಮಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಇವ್ರದೇ ಯಾವ್ದು ಗಂಗಾಧರೇಶ್ವರ ಟ್ರಸ್ಟ್ ಅಂತ ಹೇಳಿ ಈ ಟ್ರಸ್ಟ್ಗೆ 26 ಎಕರೆ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾವು ಆಕ್ಷೇಪಣೆ ವ್ಯಕ್ತಪಡಿಸಿ ನಮ್ಮ ಪತ್ರಗಳ ಮೂಲಕ ಸರ್ಕಾರಕ್ಕೆ ನಾವು ಮುಟ್ಟಿಸಿದ್ವಿ. ಅದು ರಿಜೆಕ್ಟ್ ಆಯ್ತು. ಅನಂತರ 16 ಎಕರೆ ಬೇಕು ಅಂತ ಹೇಳಿದ್ರು. ಅದು ಇದರಲ್ಲಿ ಕ್ಯಾಬಿನೆಟ್ ತಗೊಂಡೋಗಿ ಅಲ್ಲಿ ಅಪ್ರೂವಲ್ ಮಾಡಿಸ್ಬಿಟ್ರು. ಅನಂತರ ನಾವು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆದ್ಮೇಲೆ ನಾವು ಕೋರ್ಟ್ ಹೋದ್ವಿ. ಕೋರ್ಟ್ ಸ್ಟೇ ಕೊಡ್ತು. ಇದು ಮಾಡಕ್ ಬರೋದಿಲ್ಲ, ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪು, ಇದು ಮಾಡಕ್ ಬರೋದಿಲ್ಲ ಅಂತ ಹೇಳಿ. ಆಮೇಲೆ 8 ಎಕರೆ ಮಾಡಿದ್ರು, ಅದು ತಿರಸ್ಕಾರ ಆಯ್ತು. ಮತ್ತೆ ಪ್ರಕರಣಗಳಿದಾವೆ. ಅದು ನೆಕ್ಸ್ಟ್ ಮುಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ತರ್ತೇನೆ. ಕಂಟೆಂಪ್ಟ್ ಆಗುವಂತ ಪ್ರಕರಣಗಳಿದಾವೆ. ಮತ್ತು PTCL ಪ್ರಕರಣಗಳಲ್ಲಿ ಕೂಡ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಖಾತೆ ಮಾಡಿರ್ತಕ್ಕಂಥದ್ದಿದೆ. ತಹಸೀಲ್ದಾರ್ ಇನ್ನು ಮುಂದೆ ನಮ್ಮ ಚಿಂತಾಮಣಿಯಲ್ಲಿ ಸಬ್ ರಿಜಿಸ್ಟರ್ ಬೇಕಾಗಿಲ್ಲ. ಸಬ್ ರಿಜಿಸ್ಟರ್ ಕಚೇರಿ ನಮ್ಮ ಚಿಂತಾಮಣಿಯಲ್ಲಿ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಚಿಂತಾಮಣಿಯಲ್ಲಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಪಹಣಿ ಮುಟೇಶನ್ ಮಾಡತಕ್ಕಂಥ ತಹಸೀಲ್ದಾರ್ ಚಿಂತಾಮಣಿಯಲ್ಲಿದ್ದಾರೆ. ಈ ನಡೆಗಳನ್ನೆಲ್ಲ ನೋಡಿದಾಗ ನಮಗೆ ಇವರ ಎಲ್ಲ ಅಧಿಕಾರಿಗಳ ಮೇಲೆ ಕೂಡ ನಮಗೆ ಅನುಮಾನ ಬಂದಿದೆ. ಇವತ್ತು ಈ ರೀತಿ ಸಾರ್ವಜನಿಕವಾಗಿ ಹಗಲ್ದೊರಡೆ ಮಾಡತಕ್ಕಂಥ ಕೆಲಸಕ್ಕೆ ಇವರು ಇಳಿದಿದ್ದಾರೆ. ತಕ್ಷಣ ಇವರ ಮೇಲೆ ಕ್ರಮ ಜರುಗಿಸಬೇಕು. ಕೂಡಲೇ ಈ ಜಿಲ್ಲಾಧಿಕಾರಿಗಳನ್ನ ವಜಾ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಸರ್ಕಾರಕ್ಕೆ ನಾನು ಮಾಡ್ತೇನೆ.